ನಾನಂತರೂ ಇವತ್ತು ಬಹಳ ಖುಷಿ ಆಗದೇನೆ. ಯಾಕಪ್ಪ ಅಂದ್ರ ನಮ್ ಕಿಪ್ಪಿ ಅಕ್ಕ ಮತ್ತೆ ಮುತ್ತು ಬಾವ ಮತ್ತೆ ಒಂದಾಗ್ಯಾರ. ನಿಂಗ್ ನನ್ ಬಗ್ಗೆ ಏನಷ್ಟಿದೆ ಹೇಳು ಕಿಪ್ಪಿ, ಸ್ವಲ್ಪ ಒಂದ್ ಎರಡು ಲೈನಲ್ಲಿ ವಿವರಿಸು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನು ಅನ್ನಿಸ್ತಿಲ್ಲ, ಬಟ್ ನೀನ್ ಹೇಳಿದ ಮಾತು, ನೀನ್ ಹೇಳಿದ ಒಂದ್ ಮಾತಿಗೋಸ್ಕರ ನಾನು ಪ್ರಾಮಿಸ್ ತಗೊಂಡಿದ್ಯಾ ನಂಗೆ ಹುಡುಗರ ಜೊತೆ ಎಲ್ಲ ವಿಡಿಯೋ ಮಾಡ್ಬಾರ್ದು ಅಂತಲ್ಲ. ಸೊ ಅದು ನೀನ್ ಹೇಳೋ ತರ ನಾನು ಇದೀನಿ. ನಾನ್ ಹೇಳೋ ತರ ನೀನ್ ಇದ್ರೆ ಮುಂದಿನ ದಿನ ಏನು ಅಂತ ಗೊತ್ತಾಗುತ್ತೆ. ನೋಡೋಣ. ನಿಜವಾಗ್ಲೂ ನೀನು ಪ್ರೀತಿಗೋಸ್ಕರ ಇದೆಯಾ? ತುಂಬಾ ಜನ ಏನೇನೋ ಕಮೆಂಟ್ ಗಳು ಹಾಕ್ತಾರೆ. ಅದಕ್ಕೆ ನೀನು ಮತ್ತೊಮ್ಮೆ ನಿಂಗೊಂದ್ ದೇವ್ರ ಚಾನ್ಸ್ ಕೊಟ್ಟವ್ರೆ. ಮತ್ತೊಮ್ಮೆ ನಿನಗೆ ಪ್ರೀತಿನ ಉಳಿಸ್ಕೊಂಡಿದ್ಯಾ, ಬಟ್ ಮತ್ತೊಮ್ಮೆ ನಿನಗೆ ಚಾನ್ಸ್ ಕೊಟ್ಟವ್ರೆ. ನೀನ್ ನಿಜವಾಗ್ಲೂ ನನ್ಗೋಸ್ಕರ ಪ್ರೀತಿ ಏನು ಅಂತ ನಿನಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನಿನ್ ಲೈಫಲ್ಲಿ ಏನೇನೋ ನಡ್ಕೊಂಡಿದ್ಯಾ, ನಿನ್ ಏನೇನೋ ಹೆಂಗೋ ಹೋಗ್ಬಿಟ್ಟಿದ್ಯಾ. ಕೆಲವೊಂದೆಲ್ಲ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡಿದಾರೆ ನಿನಗೆ. ಸೊ ಒಂದೇ ಹೇಳೋದು, ಪ್ರೀತಿನ ಉಳಿಸ್ಕೋ ದಯವಿಟ್ಟು. ನಿನ್ಗೆ ಕೇಳೋದು ಒಂದೇ, ಮತ್ತೆ ನನಗೆ ಕಣ್ಣೀರ್ ಹಾಕ್ಸೋದು, ಮತ್ತೆ ನಂಗೆ ಬೇಜಾರ್ ಮಾಡಿಸೋದು, ಮತ್ತೆ ದಯವಿಟ್ಟು ಏನೇ ಆದ್ರೂ ರೆಕಾರ್ಡ್ ಅಂತೂ ಮಾಡಲೇ ಬೇಡ. ರೆಕಾರ್ಡ್ ಯಾವ್ದು ಮಾಡಿಲ್ಲ ಕಣೆ, ನನ್ ಕೈ ಮುಗಿತೀನಿ. ಅಣ್ಣ ಕಿಪ್ಪಿ ಮತ್ತೆ ನೀನು ಒಂದಾಗಿರೋ ಖುಷಿಗೆ ಯಾವ್ದಾರ ಒಂದ್ ಕವಿತೆ ಹೇಳು. ಏನಂತ ಹೇಳಿಲಿ ನಿನ್ನ ಮೇಲೆ ಕವಿತೆ? ನೀನ್ ಯಾವತ್ತಿದ್ರು ನನ್ನ ಪಾಲಿನ ದೇವತೆ. ಏನೋ ಹೊಡೆದಂಗಾಯ್ತು. ಥ್ಯಾಂಕ್ ಯು ಬೇಬಿ. ಮತ್ತೆ ಏನ್ ಸಮಾಚಾರ ಮುದ್ದು? ಹೇಳ್ಬೇಕು ಬೇಬಿ. ನೋ ಕಾಮೆಂಟ್ಸ್. ಈ ಸೆಕೆಂಡ್ ಹ್ಯಾಂಡ್ ರೋಮಿಯೋ ಜೂಲಿಯಟ್ ಒಂದಾಗಿರೋದಕ್ಕ ಇಡೀ ಕರ್ನಾಟಕನ ಖುಷಿ ಪಡಕತೈತಿ. ಯಾಕಂದ್ರ ಇನ್ಮ್ಯಾಗಿಂದನಾರ ಈಕಿ ಲವರ್ಸ್ ಕಾಟ ತಪ್ತತಿ ಅಂತ. ಮಜಾ ಕರ್ಕೊಂತೀನಿ, ತುಂಬ್ತೀನಿ, ನಿಂಗೂ ಅದೇ ತುಮಕೂರನಿಗೂ ಅದೇ. ಕಿಪ್ಪಿ ಯಾವತ್ತಿದ್ರೆ ನನ್ನೋಳೆ. ಏನೋ ತುಮಕೂರನೆ ಹೊಸ ಕಾರ್ ತಗೊಂಡಿದ್ದೀನಿ, ಕಿಪ್ಪಿ ನನ್ನೋಳೆ ತುಂಬ್ತೀನಿ. ಗೊತ್ತಲ್ಲ ತುಮಕೂರಾಗ ಎಸಿರ್ತೀನಿ ಒಳಗೆ. ಏನೋ ಒಳ್ಳೆ ನರಸಿಂಹಪುರದ ಸುನಿಲ್ ಕಪ್ಪೆ, ಯಾವ್ದೋ ಹೊಸ ಕಾರು ಅಷ್ಟು 90 ಎಣ್ಣೆ ಹಾಕ ಕಾಸಾಯ್ತಾನ ನೋಡ್ಕೊಳ್ಳೋ ಜೋಬಲಲ್ಲಿ. ಬೇಡ ಇವೆಲ್ಲ. ಕಿಪ್ಪಿ ಕೀರ್ತಿ ನನ್ ಹಾರ್ಟ್ ಬೀಟ್, ಕಿಪ್ಪಿ ಕೀರ್ತಿ ನನ್ ಹುಡ್ಗಿ. ಕಿಪ್ಪಿ ಕೀರ್ತಿ ನಾನು ಇಷ್ಟಪಟ್ಟಿದ್ದೇನೆ. ಇವಾಗ ಹೊಸಪೇಟೆ ಬರಕೊಟ್ಟಿದ್ದೀನಿ, ನಾನು ಬಂದಿನಲ್ಲ ಅಲ್ಲಿ. ನೀನು ಆಯ್ ಅಂತ ಕಳಿಸ್ತೀನಿ. ನೀನು ನಾನು ನೀನ್ ಇಲ್ಲಂದ್ರೆ ಮತ್ತೆ ಸಿರಾ ಪೈಕಿಂತೀನಿ. ನೀನು ಅವಾಗ ಕರೆ ಕಳ್ಸಿದ್ದಿ ಮಿಂಜರ ಮಾಡಿದ್ದು 2 ಮಟ. ಹಿಂಗ ನಾನು ಸಿರಾ ಪೈಕಂದು ನಾನು ಸತ್ತು ಹೋದ್ರೆ ನಿನ್ನ ಕೇಸ್ ಕೊಡ್ತೀನಿ ನೋಡು. ಕಿಪ್ಪಿಗಿರ್ತೀನಿ ಮದುವೆ ಆಗೋದ್ ನಾನೇ. ಅಳ್ಳು ನಿನ್ ಮಗಳು ತರ ಅವ್ರೆ, ನೀನ್ ನಮ್ಮ ಮಾವನ್ ತರ ಇದೆಯಾ. ಕಿಪ್ಪಿಗಿರ್ತೀನಿ ಮದುವೆ ಆಗೋದ್ ನಾನೇ. ಐ ಲವ್ ಯು ಕಿಪ್ಪಿಗಿರ್ತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅದುಮ್ಕೊಂಡು ನಿನ್ ಕೆಲ್ಸ ನೋಡ್ಕೋ. ಅಕ್ಕ ಪ್ಯಾಚಪ್ಪ ಅಕ್ಕ ಹೆಂಗ್ ಒಪ್ಕೊಂಡ್ಲು ದೇವ್ರಿಗೆ ಗೊತ್ತು. ಯಾಕಂದ್ರೆ ಮುತ್ತು ಬಗ್ಗೆ ಮುಂಚೆ ಹಿಂಗ್ ಅಂದದ್ಲು. ಇಂತ ಮನುಷ್ಯನ ಜೊತೆ ಹೇಗೆ ಇರಕ್ಕಾಗುತ್ತೆ ಹೇಳಿ? ನನಗೂ ಸಾಕಾಗಿದೆ. ಎಷ್ಟೊಂದು ಸಹಿಸೋದು ಸಹಿಸಿ ಇಲ್ಲಿ ತಕ್ಕ ಓಕೆ, ಇಲ್ಲಿ ತಕ್ಕ ನಂಗೆ ಸಹಿಸಕ್ಕಾಗಲ್ಲ. ಎಲ್ಲ ನಾನು ಸಹಿಸಿ ಸಾಕಾಗಿದೆ. ಬೇಡ ಇದು. ಇವಾಗ್ಲೇ ಮದ್ವೆಗಿಂತ ಮುಂಚೆನೆ ಈ ತರ ಅಂದ್ಮೇಲೆ ಈ ತರ ಎಲ್ಲ ಅನುಮಾನ ಪಡ್ಕೊಂಡು ಈ ತರ ಎಲ್ಲ ಇದ್ ಮಾಡಿದ್ರೆ ನಾವ್ ಎಲ್ಲಿ ಹೋಗೋಣ? ಅವನು ತುಂಬಾ ಒಳ್ಳೆ ಹುಡುಗಾನೆ. ಕುಡಿಯೋರ್ ಜೊತೆ ಆದ್ರೂ ಜೀವನ ಮಾಡ್ಬೋದು, ಇಲ್ಲ ಜಗಳ ಆಡೋರ್ ಜೊತೆ ಆದ್ರೂ ಜೀವನ ಮಾಡ್ಬೋದು. ಆದ್ರೆ ಈ ಅನುಮಾನ ಪಡೋರ್ ಜೊತೆ ನಮ್ ಜೀವನ ಮಾಡಕ್ ಆಗಲ್ಲ. ಈ ಕಡೆ ಸೈಡ್ ನಮ್ ಮುತ್ತು ಏನ್ ಕಮ್ಮಿ ಇಲ್ಲ. ಬ್ರೇಕಪ್ ಆಗಿ ಸ್ವಲ್ಪ ದಿನ ಆದ್ಮ್ಯಾಗ ಈ ತರ ಅಂದದ್ದ. ಒಬ್ರು ಕ್ವಶನ್ ಕೇಳಿದ್ರೆ ಗುರು, ಏನು ಅಂದ್ರೆ ಅಣ್ಣ ನೀವು ಎಕ್ಸ್ ಗರ್ಲ್ ಫ್ರೆಂಡ್ ನ ಲವ್ ಮಾಡ್ತಿಲ್ವಾ? ಸೊ ನಾನು ಆಲ್ರೆಡಿ ಬಿಟ್ಟಾಯ್ತು ಗುರು, ಒಂದು ಬ್ರೇಕಪ್ ಆಗಿ 3 ಮಂತ್ ಆಯ್ತು. ಸೊ ಮತ್ತೆ ನಂಗೆ ಅವ್ರ ಮೇಲೆ ಇಷ್ಟನೂ ಪಡೋದಿಲ್ಲ ಗುರು. ಯಾಕೆಂದ್ರೆ ನಾನು ಆಲ್ರೆಡಿ ಬೇರೆಯವ್ರನ್ನ ಲವ್ ಮಾಡ್ತಿದ್ದೀನಿ ಆಯ್ತಾ. ಅವ್ರು ಬೇರೆ ಜೊತೆ ಇದಾರೆ ಅಂದ್ಮೇಲೆ ನಾನು ಬೇರೆ ಜೊತೆ ಇರ್ಬೇಕಲ್ವಾ. ಸೊ ಅದಕ್ಕೆ ನಾನು ಬೇರೆ ಜೊತೆ ಲವ್ ಮಾಡ್ತಾ ಇದ್ದೀನಿ. ಅವ್ರ ನೇಮ್ ಹೇಳಕ್ಕಂತೂ ಇಷ್ಟ ಇಲ್ಲ ಗುರು. ಸೊ ಈಗ ನೀನ್ ಕಿಪ್ಪಿ ಜೊತೆಗೆ ಮತ್ತೆ ಒಂದಾಗಿ ಅಂದ್ರ ಆ ಹುಡುಗಿ ಗತಿ ಏನು? ಯಾರು ಬೇಜಾರಾಗ್ಬಿಡಿ, ನಾನು ಇವಾಗೆಲ್ಲ ರಿವೀಲ್ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ಟ್ರೋಲ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ಭಯ ಏನಂದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಈ ಮಂತ್ ಅಲ್ಲಿ ರಿವೀಲ್ ಮಾಡೋಣ ಅನ್ಕೊಂಡಿದೀನಿ. ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಪಕ್ಕ ರಿವೀಲ್ ಮಾಡ್ತೀನಿ. ಅವಾಗ ಬೇಕಾದ್ರೆ ನೀವೇ ನೋಡಿ, ಯಾರು ಬೇಜಾರಾಗ್ಬಿಡಿ. ಆಮೇಲೆ ಅಣ್ಣ ಕಿಪ್ಪಿ ಬಗ್ಗೆ ಎಷ್ಟು ದರಿದ್ರವಾಗಿ ಡೈಲಾಗ್ಸ್ ಹೊಡೆದ ಅಂತ ನೀವ ನೋಡ್ರಿ. ನಂಗೆ ಹುಡುಗಿರಂದ್ರ ಅಸಹ್ಯ ಏನಿಲ್ಲ ಗುರು. ಕೇವಲ 5-6 ಹುಡುಗರನ್ನ ಲವ್ ಮಾಡ್ತಾರಲ್ಲ ಅಂತವ್ರಿಗೆ ನನ್ನಿಂದ ರೆಸ್ಪೆಕ್ಟ್ ಸಿಗಲ್ಲ ಅಷ್ಟೇ. ಈಗಿನ ಕಾಲೇಜ್ ಜನ ಹೇಗೆ ಅಂದ್ರೆ ಅವ್ರು ಮಾಡಿರೋ ತಪ್ಪನ್ನ ಮ್ಯೂಟಲ್ಲಿ ಇಟ್ಕೊಂಡು ನಾವು ಮಾಡಿರೋ ತಪ್ಪನ್ನ ಡೀಸೆಲ್ ಪ್ಲೇ ಮಾಡ್ತಾರ ಗುರು. ನಿಜ ಅಲ್ವಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಲೇ ಚಿನ್ನ, ನೀನ್ ಬಿಟ್ಟೋದ್ರೆ ಏನಂತೆ ಬಾ ಹೇಳಿ. ಆ ಹೇಳಕ್ ತುಂಬಾ ಜನ ಕಾಯ್ತಿದಾರ ಕಣಲ್ಲಿ. ಕಳಿಸ್ಕೊಳ್ಳಿ ಚಿನ್ನಾಲಿ. ಅಣ್ಣ ಕಂಟಿನ್ಯೂಸ್ ಆಗಿ ಕಿಪ್ಪಿಗೆ ಬೈದಿದ್ದ. ಆದ್ರೆ ಈಗ ಏನಂತ ಹೇಳಿಲಿ ನಿನ್ನ ಮೇಲೆ ಕವಿತೆ? ನೀನ್ ಯಾವತ್ತಿದ್ರು ನನ್ನ ಪಾಲಿನ ದೇವತೆ. ಒಂದ್ಸಲ ಯೋಚನೆ ಮಾಡಿ ನೋಡ್ರಿ, ಇವ್ರಿಬ್ರು ಒಂದಾಗಿರೋದ್ರಿಂದ ಈ ಕಿಂದ್ ಬಿದ್ದಂತ ಆ ಹುಡ್ರ ಗತಿ ಏನಾಗ್ಬೋದು ಅಂತ. ನೀನ್ ನನಗ್ ಬೇಕಾಗಿರ್ದೆ, ಇಲ್ಲ ನಾನ್ ಸತ್ತೋಗ್ತೀನಿ.
ಅದು ನೀವು ಬಿಟ್ಟಿರೋ ನಾವೇನ್ ಹೇಳಲ್ಲ. ಕಿಪ್ಪಿ ನಾವು ಫಸ್ಟ್ ಜಗಳ ಆಡ್ಕೊಂಡು ಸ್ವಲ್ಪ ದೂರ ಆಗಿದ್ವಿ. ಇವಾಗ ಜಸ್ಟ್ ಒಂದ್ 3 ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದೀವಿ. ಇದಕ್ಕೆ ಏನೇನು ಹೇಳ್ತೀಯ? ಮತ್ತೆ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೆ ಇವಾಗ ಒಂದಾಗಿದ್ದಕ್ಕೆ. ಇದ್ರ ಬಗ್ಗೆ ಏನ್ ಹೇಳ್ತೀಯ ನೀನು? ಇದ್ರ ಬಗ್ಗೆ ನಾನು ನೆಗೆಟಿವ್ ಮಾತಾಡೋರಿಗೆ ಏನು ಹೇಳಕ್ ಹೋಗಲ್ಲ. ಅವ್ರು ಮಾತಾಡ್ಕೊಂಡು ಇಲ್ಲೇ. ಸೊ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗಲ್ಲ. ಯಾವ್ದೋ ಅಂದ್ರೆ ದಾಟ್ ಟೈಮ್ ನನ್ ಬಗ್ಗೆ ಹೇಳಕ್ಕಿಂತ ನನ್ ಬಗ್ಗೆ ನಿನ್ನ ಹತ್ರ ಏನೇನ್ ಬಂದ್ ಯಾರ್ಯಾರು ಏನೇನ್ ಹೇಳಿ ದೂರ ಮಾಡಿದ್ರು ಅಂತ ಗೊತ್ತಿಲ್ಲ. ನನಗೆ ಮುಂಚೆನೆ ಗೊತ್ತಿತ್ತು ಇವರಿಬ್ರು ಲವ್ ನ ಕೆಡ್ಸಿದ್ದು ಆ ದಚ್ಚು ಅಂತ. ದಚ್ಚು ಇದು ನಿನಗೆ ನ್ಯಾಯನ? ದಚ್ಚು ಹೇಳು. ನಂದು ಸುನಿಲ್ದು ಬರೀ ಫ್ರೆಂಡ್ ಅಷ್ಟೇ. ಬೇಕಿದ್ರೆ ಸುನಿಲ್ ನನ್ನ ಕೇಳು. ದಚ್ಚು ಬೇಕಿದ್ರೆ ಫ್ರೆಂಡ್ ಅಷ್ಟೇ. ನಮ್ಮಿಬ್ರು ಲವರ್ ಅಲ್ಲ, ಲವರ್ಸು ಅಲ್ಲ. ಈಗ ದಚ್ಚುಗ ಬೇರೆ ಹುಡುಗಿ ಸಿಕ್ಕಾಳ. ಈ ಸತಿ ಆದ್ರೂ ಮಸ್ತಲ್ಲ ಟ್ರಿಪ್ ಕರ್ಕೊಯ್ತೀನಿ ಇರು ದೀಪ ನಿನ್ನ. ಅಲ್ಲ ರೀ, ನೀವ್ ಯಾವಾಗ ಹಿಂಗೆ ಓಡಾಡ್ತಾಯ್ತು. ನನ್ಗೊಂದ್ಸತಿ ಇದ್ರು ಮಂಗ್ಳೂರ್ ಬೀಚ್ ಕರ್ಕೊಂಡು ಹೋಗಿದ್ದೀರಾ? ನೋಡ್ರಿ ಇವ್ರಿಬ್ರಿಗೂ ಬ್ರೇಕಪ್ ಮಾಡಿಸಿ ಅವನಂತರೂ 100K ಮಾಡ್ಕೊಂಡ. ಫಸ್ಟ್ ಆಫ್ ಆಲ್ ಮುತ್ತು ನನಗೆ ಒಂದೇ ಒಂದು ಕಾಲ್ ಆಗ್ತಾ ಕಿಪ್ಪಿ ನಿನ್ ಜೊತೆ ಮಾತಾಡ್ತಿದ್ದಾಳ ಅಂತ. ನಾನ್ ಬರೀ ಕಿಪ್ಪಿ ಫ್ರೆಂಡ್ ಅಷ್ಟೇ, ಬೆಸ್ಟ್ ಫ್ರೆಂಡ್ ಅಲ್ವಾ? ಹೌದು, ಬೆಸ್ಟ್ ಫ್ರೆಂಡ್ ಮುತ್ತುದು, ನಂದು ಬರೀ ಫ್ರೆಂಡ್ ಅಷ್ಟೇ. ಫ್ರೆಂಡ್ ಬರೀ ಫ್ರೆಂಡ್. ಆಮೇಲೆ ಹೇಳು. ಏನು ಕಿಪ್ಪಿ ಲವರ ನಿನ್ಗೆ? ಒಳಗಡೆ ನಡ್ತಿದ್ಯಾ ನೋಡು. ಅಣ್ಣಂಗೆ ಹೇಳ್ದೆ ನೋಡಿ ಯಾವಾಗ ಮದ್ವೆ. ಅದು ನೀವು ಬಿಟ್ಟಿರೋ ನಾವೇನ್ ಹೇಳಲ್ಲ. ಇನ್ಮ್ಯಾಗಿಂದ ಇವರಿಬ್ರು ಹ್ಯಾಪಿಯಾಗಿ ನೆಮ್ಮದಿಯಾಗಿ ಜೊತೆಗಿರ್ಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಬೇಬಿ. ಮತ್ತೆ ಏನ್ ಸಮಾಚಾರ ಮುದ್ದು? ಹೇಳ್ಬೇಕು ಬೇಬಿ. ನೋಡಪ್ಪ ಮುತ್ತು ಅಣ್ಣ, ನಮ್ ಕಿಪ್ಪಿ ಅಕ್ಕ ಅಂತ ಸ್ವಲ್ಪ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾಳ. ಸ್ವಲ್ಪ ನೀನ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ನಡೆಸು. ಏನಂತ ಹೇಳಿಲಿ ನಿನ್ನ ಮೇಲೆ ಕವಿತೆ? ನೀನ್ ಯಾವತ್ತಿದ್ರು ನನ್ನ ಪಾಲಿನ ದೇವತೆ. ಅಲ್ಲ, ನಾವ್ ಎಷ್ಟೊಂದ್ ಕಷ್ಟಪಟ್ಟು ಸ್ಕ್ರಿಪ್ಟ್ ಬರ್ದು ವಿಡಿಯೋಸ್ ಮಾಡ್ತೀವಿ, ಅದಕ್ಕೆ ವ್ಯೂಸ್ ಬರಲ್ಲ. ಬಟ್ ಇಂತರು ಬೆಳಿಗ್ಗೆ ಎದ್ದು ನಾವಿಬ್ರು ಒಂದಾಗಿವ ಅಂತ ಪೊದೆಯಿಂದ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಂಗ ಮಿಲಿಯನ್ಸ್ ಗಟ್ಲೆ ವ್ಯೂಸ್. ದಚ್ಚು ಇದು ನಿನಗೆ ನ್ಯಾಯನ? ದಚ್ಚು ಹೇಳು. ಸೊ ಏನು ಮಾಡಕ್ಕಾಗಲ್ಲ. ನಿಮ್ಗೇನ್ರೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸ್ತೋ ಅದನ್ನ ಕಾಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ ಕಮೆಂಟ್ ಹಾಕಿರಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವ್ರ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಸಾಫ್ಟ್ವೇರ್ ನ ಪಡೀರಿ. ಲೇಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದ್ರಾಗ ಆರ್ಥಿಕ ನಷ್ಟ ಆಗೋ ಚಾನ್ಸ್ ಇರ್ತೈತಿ, ನೋಡ್ಕೊಂಡ್ ಆಟಾಡ್ರಿ. ಹಲೋ, ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾನ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.